ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರನಾರಾಯಣ ಗುರುಚರಿತಾಸೆ ಕರಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸೊ ಇವತ್ತು ನಾನು ಹೇಳ ಹೊರಟ ವಿಚಾರ, ಒಬ್ಬರು ಸಂಗೀತ ತಾಂಡವೆ ಅನ್ನೋರ ಒಂದು ಅನುಭವ ಇದು. ಇವರು ಮೂಲತಃ ಒಂದು ಮುಂಬೈ ಶಹರಿನ ಒಂದು ಅಪಾರ್ಟ್ಮೆಂಟಲ್ಲಿ ಇವರು ವಾಸವಾಗಿರ್ತಾರೆ. ಸೊ ಇವರು ಅಪಾರ್ಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಆ ಮನೆಯಲ್ಲಿ ಯಾರೋ ವಾಸವಾಗಿರ್ತಾರೆ. ಆ ಮನೆಯಲ್ಲಿ ಏನು ಸಮಸ್ಯೆ ಇರುತ್ತೋ ಏನೋ ಇವ್ರಿಗೇನೂ ಗೊತ್ತಿರಲ್ಲ. ಸಂಗೀತ ಅವರು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ ಆ ಒಂದು ಅಪಾರ್ಟ್ಮೆಂಟ್ನ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಇದು ಕಾಕತಾಳೀಯನೋ ಮತ್ತೊಂದು ಗೊತ್ತಿರಲ್ಲ. ಸೊ ಹೀಗಿರೋ ಒಂದು ಸಮಯದಲ್ಲಿ ಆ ಒಂದು ಅಪಾರ್ಟ್ಮೆಂಟಲ್ಲಿರುವ ಮನೆಯಲ್ಲಿ ಒಬ್ಬರು ನೇಣು ಹಾಕ್ಕೊಂಡು ಸಾವಿಗೆ ಶರಣಾಗಿರ್ತಾರೆ. ಆ ಒಂದು ನೆಗೆಟಿವಿಟಿ ಆ ಮನೆಯಲ್ಲಿರುತ್ತೆ. ಆದರೆ ಸ್ವಾಮಿ ಸಮರ್ಥರಿಗೂ ಇವ್ರಿಗೂ ಯಾವುದೇ ತರಹದ ಲಿಂಕೇ ಇರಲ್ಲ. ಹೊಸ ಮನೆಗೆ ಅಪಾರ್ಟ್ಮೆಂಟಿಗೆ ಬರ್ತಾರೆ, ಸೇರ್ಕೊತಾರೆ. ಸೊ ವಿಚಾರ ಮಾಡ್ದೇನೆ ಇವರು ಪರ್ಚೇಸಿಂಗ್ ಮಾಡಿ ಮನೆಗೆ ಬಂದುಬಿಟ್ಟಿರ್ತಾರೆ. ಆ ಮನೆಯಲ್ಲಿ ನೆಗೆಟಿವ್ ಇರೋದು ಇವ್ರಿಗೆ ಗೊತ್ತಿರಲ್ಲ. ಸೊ ಹೀಗಿರೋ ಒಂದು ಸಿಚುವೇಷನಲ್ಲಿ ಪ್ರತಿ ದಿವಸ ಇವ್ರಿಗೆ ಆ ಒಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಜಾಸ್ತಿ ಕೋಪ ಬರೋದು, ಈ ಥರ ಹಲವಾರು ಸಮಸ್ಯೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಮಸ್ಯೆ ಗಂಡ ಕೂಡ ಇವ್ರನ್ನ ಕಂಡ್ರೆ ಭಯ ಪಡುವಂಥ ಪರಿಸ್ಥಿತಿ ಆ ಒಂದು ಮನೆಯಲ್ಲಿ ಆ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಗಂಡ ತಮ್ಮ ಪಾಡಿಗೆ ತಾವು ಕೆಲಸಕ್ಕೆ ಹೋಗ್ಬಿಡೋದು. ಆಮೇಲೆ ಇವರು ಮದುವೆ ಆಗೋ ಟೈಮಲ್ಲಿ ತುಂಬ ಸುಂದರವಾಗಿರ್ತಾರೆ. ದಿನೇ ಇವ್ರಿಗೆ ಗೊತ್ತಿಲ್ಲದಂಗೆ ಇವರು ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಗೊತ್ತೇ ಆಗಲ್ಲ ಇವ್ರಿಗೆ. ಒಂದು ದಿವಸ ಅಚಾನಕ್ಕಾಗಿ ಇವರ ತಾಯಿಯವರು ಆ ಮನೆಗೆ ಬರ್ತಾರೆ. ಆ ಮನೆಗೆ ಬಂದಾಗ ಏನಾಗೋಗುತ್ತೆ, ಅದೇ ರೀಸೆಂಟಾಗಿ ಅವರ ತಾಯಿಯವರು ಸ್ವಾಮಿ ಸಮರ್ಥರ ಸೇವೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದು ಬಹುಶಃ ಮಹಾರಾಜರೇ ಅವ್ರ ಮನೆಗೆ ಕರ್ಕೊಂಬಂದರು, ಅದು ಗೊತ್ತಾಗಲ್ಲ. ಸೊ ಬರ್ತಾರೆ. ಬಂದು ತಮ್ಮ ಮಗಳ ಒಂದು ಸಿಚುವೇಶನ್ ನೋಡಿ ತುಂಬ ಒಂಥರ ಅವ್ರಿಗೆ 1000 ವ್ಯಾಟ್ ಶಾಕ್ ಹೊಡೆದಂಗೆ ಆಗುತ್ತೆ. ಈ ಥರ ಆಗಿದ್ದಾಳೆ ನನ್ನ ಮಗಳು, ಏನು ಕಾರಣ ಇರ್ಬೋದು? ಅವ್ರ ತಾಯಿನ ನೋಡಿದ್ರೆ ಇವ್ರಿಗಾಗಲ್ಲ, ಜಗಳ, ಕಿರಿಕಿರಿ. ತಾಯಿಗೆ ಎಲ್ಲೋ ಡೌಟ್ ಬರುತ್ತೆ, ಇದು ಹಾಸ್ಪಿಟಲಿಂದ ಅಲ್ಲ, ಸಮಥಿಂಗ್ ಏನೋ ಸಮಸ್ಯೆ ಇದೆ. ಇವರು ಅವತ್ತಿನ ದಿನ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ನಾಮಸ್ಮರಣೆ ಕಂಟಿನ್ಯೂಯಸ್ ಆಗಿ ಮಾಡ್ತಾರೆ. ಸೊ ಇದು ಏನಾಗೋಗ್ಬಿಡುತ್ತೆ ಅಂತಂದರೆ, ಇವ್ರು ಹೆಂಗೆ ಜಪ ಸ್ಟಾರ್ಟ್ ಮಾಡ್ತಾರೋ ಆ ಥರ ಅವರಿಗೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಕೊನೆಗೂ ಅವರ ತಾಯಿ ಮಹಾರಾಜರ ಹತ್ರ ಸೆರಗೊಡ್ಡಿ ಬೇಳ್ಕೊತಾರೆ, ನನ್ನ ಮಗಳಿಗೆ ಒಂದು ದಾರಿ ತೋರಿಸಪ್ಪ ನೀನು ಅಂತೇಳಿ. ಕೊನೆಗೆ ಸಾಯಂಕಾಲ ಒಂದು 6 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಮನೆಯಿಂದ ಹೊರಗಡೆ ಹೋಗುವಾಗ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಂಗೀತ ಅವರಿಗೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಆಯಿತು,
ಇನ್ನು ಮಗಳಿಗೆ ಒತ್ತಾಯ ಮಾಡೋದು ಬೇಡ ಅಂಥೇಳಿ ಊಟ ಮಾಡಿ ಅವತ್ತಿನ ದಿನ ರಾತ್ರಿ ಕೊನೆಗೂ ಮಹಾರಾಜರು ನನಗೆ ಒಂದು ದಾರಿ ತೋರಿಸಲಿಲ್ಲ ಅಂಥೇಳಿ ತಾಯಿ ಆದವಳು ತುಂಬ ನೋವಲ್ಲಿ ಮಲಗ್ತಾರೆ. ಆದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡೇ ಮಲಗುವಂಥ ಹ್ಯಾಬಿಟ್ಟು ಸಂಗೀತ ಅವರಿಗೆ. ಅವತ್ತು 2 ತೊಗೊತಾರೆ. ವಿಚಾರ ಮಾಡಿ ನೀವು, ಅಷ್ಟೊಂದು ಟೆನ್ಷನ್ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. 1 ತೊಗೊಂಡ್ರೇ ಅಷ್ಟು ನಿದ್ದೆ ಮಾಡೋರು. ಸೊ ಅವರು ಯಾವ ಮಟ್ಟಕ್ಕೆ ಅದನ್ನು ಸ್ವೀಕಾರ ಮಾಡಿರ್ತಾರೆ ಅಂದರೆ, ಸಾಕು ನನ್ನ ಜೀವನ ನಾವು ಸತ್ತೋಗೋಣ ಅನ್ನೋ ಒಂದು ಮಟ್ಟಕ್ಕೆ ತೊಗೊಳ್ತಿರ್ತಾರೆ. 2 ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ. ಅವರು ತಮ್ಮ ಅನುಭವನ ಹಂಚ್ಕೊಳ್ಳುವಾಗ ಆ ಎಕ್ಸ್ಪೀರಿಯೆನ್ಸ್ ಕೂಡ ನಮಗೂ ಮೈ ಜುಮ್ ಅನಿಸುತ್ತೆ. ಹಂಗಿರುತ್ತೆ ಅದು ಎಕ್ಸ್ಪೀರಿಯೆನ್ಸು. ಸೊ 2 ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗ್ತಾರೆ. ಬೆಳಗಿನ ಜಾವ ಒಂದು ದೊಡ್ಡ ದೇವಸ್ಥಾನ ನದಿಯ ದಂಡೆ ಹತ್ತಿರ, ಆ ಒಂದು ಗಾಣಗಾಪುರಕ್ಕಂತೂ ಇವ್ರು ಯಾವತ್ತೂ ಹೋಗಿರೋದೇ ಇಲ್ಲ. ಆ ಒಂದು ಗಾಣಗಾಪುರದ ದೃಶ್ಯ ಇವ್ರ ಕಣ್ಣು ಮುಂದೆ ಕನಸಲ್ಲಿ ಬಂದಂಗಾಗತ್ತೆ. ಸೊ ನೆಗೆಟಿವಿಟಿ ರಿಮೂವ್ ಮಾಡೋಕ್ಕೆ ನಂಬರ್ 1 ಪ್ಲೇಸ್ ಗಾಣಗಾಪುರ. ಸೊ ಈಗಿರುವಾಗ ಏನಾಗೋಗುತ್ತೆ, 4:15 ಎಚ್ಚರಿಕೆ ಆಗೋಗ್ಬಿಡುತ್ತೆ ಅವರಿಗೆ, ಸಂಗೀತ ಅವ್ರಿಗೆ. ಆಯಿತು, ಈ ಥರ ಆಯ್ತಲ್ಲ ಅಂತ ಅಮ್ಮನ ಹತ್ರ ಸಮಾಧಾನ ಕೂತ್ಕೊಂಡು ಮಾತಾಡ್ತಾರೆ. ಕೂತ್ಕೊಂಡು ಮಾತಾಡೋ ಆದಮೇಲೆ ಬೆಳಗಿನ ಜಾವ ಒಂದು 4:15 ಅದೆಲ್ಲ ಮುಗಿದೋಗ್ಬಿಡುತ್ತೆ, ಮಲಗಿಬಿಡ್ತಾರೆ. ತಿರ್ಗಾ ಮಾರನೇ ದಿವಸ ಸಾಯಂಕಾಲ 5 ಗಂಟೆಗೆ ಸ್ವಲ್ಪ ಚೆನ್ನಾಗಿ ಆಗ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ, ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಒಬ್ಬ ಹೆಣ್ಣು ಮಗಳು ಬಂದು ಇವ್ರ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ಹೇಳ್ತಾರೆ, ನಿಮ್ಮ ಮಗಳನ್ನು ಗಾಣಗಾಪುರಕ್ಕೆ ಕರ್ಕೊಂಡೋಗು, ಎಲ್ಲನೂ ಸಮಸ್ಯೆ ಕ್ಲಿಯರಾಗಿ ಹೋಗ್ಬಿಡುತ್ತೆ. ಅವ್ರು ಯಾರು ಏನು ಗೊತ್ತೇ ಇರಲ್ಲ. ಸೊ ಮಹಾರಾಜರು ಒಂದು ಮಾತು ಹೇಳ್ತಾರೆ ಯಾವತ್ತಿದ್ರು, ಬ್ಯೂನಕೋ ಮೀ ತುಜೆ ಪಾರ್ಟಿ ಸಿಯಾ ಹೇ ಒಂದು, ಮೈ ಗಯಾ ನೈ ಜಿಂದಾ ಹೂ ಅಂತ 2 ಮಾತು. ಇದರ ಅರ್ಥ ನಾನು ಹೋಗಿಲ್ಲ, ನಾನು ಜೀವಂತವಾಗಿದ್ದೀನಿ ಅಂತ. ಸೊ ಅದು ಗಾಣಗಾಪುರ ಅಂದ ತಕ್ಷಣವೇ ಇವ್ರು ಏನು ಮಾಡಿಬಿಡ್ತಾರೆ, ಸಂಗೀತ ಅವರು ಗಾಣಗಾಪುರ ಅನ್ನೋ ದೇವಸ್ಥಾನ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಕನಸಲ್ಲಿ ಬಂದಿರತಕ್ಕಂಥ ದೇವಸ್ಥಾನ, ಅಲ್ಲಿರೋ ವಾತಾವರಣ ಎಕ್ಸಾಕ್ಟ್ ಸೇಮ್ ಇರುತ್ತೆ. ಸೊ ಹಾಗೇನೆ ಡೈರೆಕ್ಟಾಗಿ ಪೂನಾದಲ್ಲಿ ಒಂದು ದತ್ತಾತ್ರೇಯ ಸ್ವಾಮಿ ಸಮರ್ಥರ ಸಮೇತ ಒಂದು ದೇವಸ್ಥಾನ ಇದೆ. ಅಲ್ಲಿ ಹೋಗ್ತಾರೆ ಇವರು. ಹೋಗಿ ಅರ್ಚಕರ ಹತ್ರ ಕೇಳ್ಕೊತಾರೆ. ಅರ್ಚಕರು ಇವರು ಕೇಳೋ ಪ್ರಶ್ನೆಗೆ ಯಾರೋ ಅವ್ರ ಮನಸ್ಸಲ್ಲಿ ಬಂದು ಹೇಳ್ದಂಗೆ ಆಗುತ್ತೆ. ಅಲ್ಲಿಂದಾನೇ ಒಂದು ಪಾರಾಯಣದ ಬುಕ್ ತೊಗೊತಾರೆ, ದತ್ತಾತ್ರೇಯ ಪಾರಾಯಣ ಬುಕ್ಕು, ಶ್ರೀ ದತ್ತಾತ್ರೇಯ ಚರಿತ್ರೆ, ಗುರು ಚರಿತ್ರೆ. ಆ ಒಂದು ಚರಿತ್ರೆ ಬುಕ್ಕನ್ನು ಮನೆಗೆ ತೊಗೊಂಬಂದು ಕಷ್ಟಪಟ್ಟು 7 ದಿವಸ ಸತತ ಪಾರಾಯಣ ಮಾಡ್ತಾರೆ. ಪಾರಾಯಣ ಹೆಂಗೆ ಸ್ಟಾರ್ಟ್ ಆಗುತ್ತೋ ಮನೆಯಲ್ಲಿ ಆ ನೆಗೆಟಿವಿಟಿಗೆ ಭಯಂಕರ ಜಗಳ ಗಲಾಟೆ ಏನು ಮಾಡಿದ್ರು ಸಂಗೀತ ಅವರು ಬಿಟ್ಟು ಬಿಡದೆ ಪಟ್ಟು ಹಿಡಿದು ಆ ಒಂದು ಪಾರಾಯಣ ಮುಗಿಸ್ತಾರೆ. 7ನೇ ದಿವಸಕ್ಕೆ ಯಾವ ಟ್ಯಾಬ್ಲೆಟ್ಸ್ ಇಲ್ಲದೇ ಮಲಗ್ತಾರೆ. ಸೊ ನೆಗೆಟಿವಿಟಿ ಬಗ್ಗೆನೇ ನಾನು ನೆಕ್ಸ್ಟ್ ಒಂದು ವಿಡಿಯೋ ಬಿಡ್ತಾಯಿದ್ದೀನಿ. ಅದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಆ ವಿಡಿಯೋ ಯಾವ ಥರ ಇರುತ್ತೆ ಅಂಥೇಳಿ. ಸೊ ಸಂಗೀತ ಅವರು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಸ್ವಾಮಿ ಮಹಾರಾಜರ ದಾರಿಯಲ್ಲಿದ್ದಾರೆ. ಸೊ ಅದಾದಮೇಲೆ ಅವರು ನೆಕ್ಸ್ಟು ತಮಗೆ ಒಂದು ಜಾಬ್ ಸಿಗಬೇಕು ಅಂಥೇಳಿ ಪಾರಾಯಣ ಮಾಡ್ತಾರೆ. ಇವತ್ತು ಅಡ್ವೊಕೇಟ್ ಜಾಬಲ್ಲಿ ಅವರಿದ್ದಾರೆ. ತುಂಬ ಸಂತೋಷವಾಗಿದೆ ಅವ್ರ ಜೀವನ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.